ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಶ್ರೀಪೇಟೆ ಯಲ್ಲಮ್ಮ ದೇವಿಯ ಹಾಗೂ ಶ್ರೀಕೋಟೆ ಯಲ್ಲಮ್ಮ ದೇವಿಯ ಕಾರ್ತಿಕ ಉತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಬಹುಳ ತ್ರಯೋದಶಿ ದಿನಾಂಕ 18/11/2025 ಮಂಗಳವಾರ ದಿವಸ ಸಾಯಂಕಾಲ 6 ಗಂಟೆಗೆ 10,008 ದೀಪೋತ್ಸವ ಕಾರ್ಯಕ್ರಮ ಶ್ರೀಪೇಟೆ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ಜರುಗಲಾಗಿದ್ದು, ಶ್ರೀಗಳು ಆಗಿರುವಂತಹ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳಲೆ ಹಿರೇಮಠ ಬಂಕಾಪುರ ಇವರ ಅಮೃತ ಹಸ್ತದಿಂದ ಜರುಗಿದೆ. ಅದೇ ದಿನ ಸಾಯಂಕಾಲ ಜೋಗಮಗಳಿಂದ ಜೋಗುಳ ಪದ ಕಾರ್ಯಕ್ರಮ ಜರುಗಲಾಗಿದೆ. ಶ್ರೀದೇವಿಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ಜರುಗಲಾಗಿದ್ದು, ಸದ್ಭಕ್ತರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಮತ್ತು ಇಲ್ಲಿ ಭಕ್ತರಿಗೆ ಸಿಹಿ ಮತ್ತು ಅನ್ನ ಪ್ರಸಾದವನ್ನು ಕೂಡ ಕಾರ್ಯಕ್ರಮ ಮಾಡಲಾಗಿದೆ. ಎಲ್ಲಮ್ಮನ ಪವಾಡ ಅಕ್ಷಷ್ಟ ಅಲ್ಲ. ನಾನು ಇವತ್ತು ಜಾತಿಯಿಂದ ಮುಸಲ್ಮಾನ ಆದರೂ ಈ ಎಲ್ಲಮ್ಮನ ಪವಾಡ ಭಾಳ ಚೆಂದ ನಡೆಯುತ್ತೆ. ಏನು ಬೇಡಿಕೆಲ್ಲ ಹೊರಗೆಲ್ಲ ಸಿಗ್ತೈತಿ. ಇಲ್ಲೆಲ್ಲ ನಾವು ಒಟ್ಟ ಜಾತಿ ಭೇದ ಭಾಳ ಆಗಿಲ್ಲ. ಎಲ್ಲರೂ ಸರ್ವ ಧರ್ಮದಿಂದ ಅವು ನಡ್ಕೊತಾರೆ. ಎಲ್ಲ ಒಳ್ಳೇದಾಕೈತಿ. ಅಕ್ಷಷ್ಟ ಅಲ್ಲ, ಎಲ್ಲ ಸರ್ವ ಧರ್ಮ ಜಾತಿ ಸಮ್ಮೇಳನ ನಡೆದಿದೆ. ಎಲ್ಲ ಜಾತಿಯರು ಬಂದು ಹೋಗ್ತಿರ್ತಾರೆ. ನಾವು ಬಂದು ಹೋಗ್ತಿರ್ತೀವಿ, ದೇವಸ್ಥಾನ ಹೋಗ್ತಿರ್ತೀವಿ. ನಮ್ಮ ಹಣ್ಣುಕಾಯಿ ವ್ಯಾಪಾರ ಮಾಡ್ತೀವಿ. ಕಡೆಗಿಲ್ಲ ಎಲ್ಲ ಆಮೇಲೆ ನಮ್ಗೆ ಒಳ್ಳೇದಾಗಿತ್ತು. ಎಲ್ಲ ಚಲೋ ಆಗಿತ್ತು. ಪೇಟೆ ಎಲ್ಲವೂ ಅಷ್ಟು ಭಕ್ತರು ಬಂದು ಹೋಗ್ತಿರ್ತಾರೆ ಅಂತ ಹೇಳ್ತಾರೆ. ನಮ್ಮ ನಂತರ ಬಂದರೆ ಬೇಡ್ಕೊಂಡು ಹೋದರೆ ಎಲ್ಲ ಕೆಲಸಗಳು ಪಾಸ್ ಆಗ್ತಾವೆ. ಯಾವ ಕೆಲಸನೂ ತಳ ಮಾಡೋಂಗಿಲ್ಲ, ಎಲ್ಲ ಪಾಸ್ ಆಗ್ತವೆ. ಸರ್, ತಮ್ಮ ಹೆಸರು? ನನ್ನ ಹೆಸರು. ಈಗ ಈ ಅಮ್ಮನ ಆಶೀರ್ವಾದದಿಂದ ನಮ್ಗೆ ಗಂಡು ಮಗು ಆಗಿದೆ. ಇದು ನಾವು 15 ವರ್ಷದಿಂದ ನಾವು ಬೇಡ್ಕೊಂಡಿದ್ವಿ. ಅಮ್ಮ, ನೀನು ನನಗೆ ಒಂದು ದೀಪ ಹಚ್ಚಕ್ಕೆ ಒಂದು ನಮ್ಮ ಫಲ ಕೊಡಬೇಕು ತಾಯಿ ಅಂತ ಬೇಡ್ಕೊಂಡಿದ್ವಿ. ಆ ಪ್ರಕಾರ ನಮ್ಗೆ ಮದುವೆಯಾಗಿ 15 ವರ್ಷಕ್ಕೆ ಅದು ನಮ್ಗೆ ಗಂಡು ಮಗು ಜನನ ಆಗಿತ್ತು. ಅದಕ್ಕೆ ನಾವು ಅದು ಒಪ್ಪಿಗೆ ಆಕೆ ಹೇಳಿದ್ದು ಹರಕೆಯನ್ನು ಸುಳ್ಳಾಗಿಲ್ಲ. ಆ ಪ್ರಕಾರ ನಾವು ಇಲ್ಲಿ ತೊಟ್ಟಲು ಕಾರ್ಯಕ್ರಮವನ್ನು ಈ ಯಲ್ಲಮ್ಮನ ದೇವಸ್ಥಾನದಲ್ಲಿ ನಾವು ಮಾಡಿದ್ದೇವೆ. ಇದಕ್ಕೆ ನಮ್ಮ ಆ ಪ್ಯಾಟಿ ಯಲ್ಲಮ್ಮ ಅಂಥೇಳಿ ಆಕೆ ಒಂದು ಹೆಸರು ಪಡ್ಕೊಂಡಾಳೆ. ಪ್ರತಿ ತಿಂಗಳನ್ನು ಅದು 100 ಗಂಟೆ ಜನ ಅಲ್ಲ, 1000 ಜನ ಬಂದು ಅಕ್ಕಿಗೆ ಬಂದು ಹಣ್ಣುಕಾಯಿ ಮಾಡ್ಕೊಂಡು ಹೋಗ್ತಾರೆ. ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ನೆರವೇರುತ್ತದೆ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನೆರವೇರಿತು. ಮತ್ತು ಶ್ರೀ ಅರಳೇಳಿ ಹಿರೇಮಠದ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಮಹಾಪ್ರಸಾದ ನೆರವೇರಿಸಿದೆ. ಪೇಟೆ ಯಲ್ಲಮ್ಮ ತಾಯಿ ಹಾಗೂ ಕೋಟೆ ಯಲ್ಲಮ್ಮ ತಾಯಿ ಐತಿಹಾಸಿಕ ಸ್ಥಳ. ಈ ಪ್ರತಿಯೊಂದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಪ್ರಸಾದ ಮಾಡ್ತಾರೆ. ಈ ಕಾರ್ತಿಕೋತ್ಸವದಲ್ಲಿ ಸಾವಿರಾರು ಜನರು ಪ್ರಸಾದವನ್ನು ಮಾಡಿದ್ದಾರೆ. ಹಾಗೂ ನಮ್ಮ ಶ್ರೀ ಸಡಸರಬೊಮ್ಮೆ ಶ್ರೀ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಮೃತದಿಂದ ಕಾರ್ತಿಕೋತ್ಸವ ತುಂಬ ವಿಜೃಂಭಣೆಯಿಂದ ಜರುಗಿತು. ಹಾಗೂ ಮಹಾಪ್ರಸಾದವು ಭಾಳ ವಿಜೃಂಭಣೆಯಿಂದ ಜರುಗಿತು. ಗುಡಿ ಕಾರ್ತಿಕೋತ್ಸವಕ್ಕೆ ಜನಸಂಖ್ಯೆ ಜಾಸ್ತಿ ಕೂಡಲಿ, ನಮ್ಮ ಭಕ್ತರು ಕೂಡಲಿ, ನಮ್ಮ ಗುಡಿ ಉದ್ಧಾರ ಆಗಲಿ, ಅವ್ರ ದೇಣಿಗೆ ಕೊಡಲಿ, ಅವ್ರಿಗೆಲ್ಲ ನಾವು ಸುಖದಿಂದ ದೇವರಿರಲಿ ಅಂತ ಬೇಡಕಂತೆ ನಮಸ್ಕಾರಗಳು. ಸಂದರ್ಭದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಬಸವಣ್ಣಪ್ಪ ಸೊಪ್ಪಿನ, ಮಹೇಶ್ ಬುಗಾಳಿ, ಮೇಘರಾಜ್ ಕೂಲಿ, ರವಿ ಮಾಗಳಿಮನಿ, ಗಂಗಾಧರ ಕಲಾಲ್, ಮಾಲತೇಶ ಸರ್ಜಾಪುರ್, ಗಂಗಾಧರ ಬಡ್ಡಿ, ನನ್ನೇಸಾಬ್ ದೇವಗಿರಿ, ನಿಂಗಪ್ಪ ಕೋರಿ, ಮಂಜುನಾಥ್ ಕೋಲಿ, ಶಂಭೋ ಕುರುಗೋಡಿ, ರವಿ ಕುರುಗೋಡಿ, ಯಲ್ಲಪ್ಪ ಸಿಂಗಾಪುರ್ ಹಲವಾರು ಭಕ್ತರು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರವಿರಾಜ್ ಸಂಶಿ, ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.